ಹಲೋ ಫ್ರೆಂಡ್ಸ್, ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ದಟ್ ಈಸ್ ಡಿವಿಡೆಂಡ್ ಥಿಯರಿ. ಇದರಲ್ಲಿ ಎರಡು ಬರ್ತಾ ಇದೆ, ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್. ಓಕೆ, ಇದ್ರದ್ದು ಎರಡು ಫಸ್ಟ್ ಅಸ್ಯೂಮ್ಷನ್ಸ್ ನೋಡೋಣ. ಅಸ್ಯೂಮ್ಷನ್ಸಲ್ಲಿ ಎರಡೂ ಆಲ್ಮೋಸ್ಟ್ ಸೇಮ್ ಇದೆ ಫ್ರೆಂಡ್ಸ್. ಓನ್ಲಿ 1 or 2 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ. ಇದರಲ್ಲಿ ಯಾವುದೇ ಥರ ಕ್ವಶನ್ ಕೊಟ್ಟರೂ ಕೂಡ ಅರೌಂಡ್ 4 ಪಾಯಿಂಟ್ಸ್ ಸೇಮ್ ಇದೆ, 1 or 2 ಡಿಫ್ರೆನ್ಸ್ ಇದೆ. ಜಸ್ಟ್ ಅದನ್ನು ಕಂಪ್ಯಾರಿಟಿವ್ ಆಗಿ ಮಾಡ್ಕೊಳ್ತಾ ಹೋಗಿ. ವಾಲ್ಟರ್ಸ್ ಮಾಡೆಲ್ ಹೇಳಬೇಕಂತಂದರೆ, ಫಸ್ಟ್ ಆಫ್ ಆಲ್ ನಾನು ಡಿವಿಡೆಂಡ್ ಅಂದರೆ ಏನು ಅಂತ ಒಂದು ಕ್ವಶನ್ ಇರುತ್ತೆ. ಇಟ್ಸ್ ಲೈಕ್ ನೀವೊಂದು ಕಂಪ್ನಿ ಮಾಡ್ತಾಯಿದ್ದೀರಾ, ಅದರಲ್ಲಿ ನಿಮಗೆ ಪ್ರಾಫಿಟ್ ಬರ್ತಾ ಇದೆ, ಇಯರ್ಲಿ ಪ್ರಾಫಿಟ್ ಬರ್ತಾ ಇದೆ. ಆ ಇಯರ್ಲಿ ಪ್ರಾಫಿಟನ್ನು ನೀವು ನಿಮಗೆ ಯಾರ್ಯಾರು ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಶೇರ್ಸ್ ತೊಗೊಂಡಿರ್ತಾರೆ, ಅವರಿಗೆ ಆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಓಕೆ, ಅದನ್ನು ಜಸ್ಟ್ ಲೈಕ್ ನಿಮ್ಮ ಬ್ಯಾಂಕಲ್ಲಿ ಹೇಗೆ ಡೆಪಾಸಿಟ್ ಇಟ್ಟಾಗ ಇಂಟ್ರೆಸ್ಟ್ ಸಿಗುತ್ತೋ ಅದೇ ಥರ ನೀವು ಕಂಪ್ನಿದು ಶೇರ್ಸನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಕೆಲವೊಂದು ಕಂಪ್ನಿಗಳು ಕೆಲವೊಂದು ಪರ್ಸೆಂಟೇಜಲ್ಲಿ ಡಿವಿಡೆಂಡ್ಸನ್ನು ಕೊಡುತ್ತೆ, ಅದರ ಪ್ರಾಫಿಟನ್ನು ಶೇರ್ ಮಾಡಿಕೊಳ್ಳುತ್ತೆ ತನ್ನ ಇನ್ವೆಸ್ಟರ್ಸ್ ಜೊತೆ. ಓಕೆ, ಅದೇ ಇದ್ರದ್ದು ಕಾನ್ಸೆಪ್ಟು. ಇವ್ರ ಕಾನ್ಸೆಪ್ಟ್ ಏನಾಗಿದೆ ಅಂದರೆ, ಶೇರ್ ಪ್ರೈಸ್ ಏನಿದೆ ಮಾರ್ಕೆಟಲ್ಲಿ ಅದು ಡಿವಿಡೆಂಟ್ ಏನು ಕೊಡುತ್ತೆ ಕಂಪ್ನಿ ಇನ್ವೆಸ್ಟರ್ಸ್ಗೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಪ್ರೂವ್ ಮಾಡೋದೇ ಈ ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್ದು ಮೇನ್ ಮೋಟಿವ್. ಓಕೆ, ಫಸ್ಟ್ ಆಫ್ ಆಲ್ ನಾವು ವಾಲ್ಟರ್ಸ್ ಮಾಡೆಲ್ದು ಅಸ್ಯೂಮ್ಷನ್ಸ್ ಅಂತ ತಗೊಂಡಾಗ ಇದರಲ್ಲಿ ಇಂಟರ್ನಲ್ ಫಿನಾನ್ಸಿಂಗ್ ಅಥವಾ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಥ್ರೂ ರಿಟೈನ್ಡ್ ಅರ್ನಿಂಗ್ಸ್, ಏನು ಅರ್ನಿಂಗ್ಸ್ ಇದೆ ಅದನ್ನು ಇಂಟರ್ನಲ್ ಅಂದರೆ ತಾವೇ ಇಟ್ಕೊಂಡು ಅದರ ಪ್ರಕಾರ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಗಾರ್ಡನ್ಸ್ ಮಾಡೆಲಲ್ಲೂ ಕೂಡ ಅದೇ ಹೇಳುತ್ತೆ, ಆಲ್ ಇಕ್ವಿಟಿ ಫರ್ಮ್ಸ್ ನೋ ಡೆಬ್ಟ್, ಯಾವುದೇ ರೀತಿ ಸಾಲ ತಗೋತಾ ಇಲ್ಲ. ಅಂದರೆ ಇವರು ಡಿವಿಡೆಂಟನ್ನು ಪೇಔಟ್ ಮಾಡಬೇಕು, ಇಲ್ಲ ಡಿವಿಡೆಂಟನ್ನು ಪೂರ್ತಿಯಾಗಿ ಇಟ್ಕೋಬೇಕು. ಪೂರ್ತಿಯಾಗಿ ಇಟ್ಕೊಂಡು ಅಲ್ಲಿ ಅದರ ಪ್ರಕಾರ ತಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂಥ ಲೋನ್ಸ್ ತೊಗೊತಾ ಇಲ್ಲ. ಓಕೆ, ಇನ್ ವಾಲ್ಟರ್ಸ್ ಮಾಡೆಲ್ 100% ಪೇಔಟ್ ಆರ್ ರಿಟೆನ್ಷನ್, ಆಲ್ ಪೇಔಟ್ಸ್ ಈದರ್ ಡಿಸ್ಟ್ರಿಬ್ಯೂಟರ್ ಆರ್ ಡಿವಿಡೆಂಡ್ಸ್ ಆರ್ ರಿಇನ್ವೆಸ್ಟೆಡ್ ಇಂಟರ್ನಲಿ. ಅಂದರೆ ಒಂದು 100% ಪೇಔಟ್ ಮಾಡ್ಬೋದು, ಅಥವಾ ಸ್ವಲ್ಪ ಇಟ್ಕೋಬೋದು, ಅಥವಾ ಫುಲ್ ರೀಇನ್ವೆಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ಹಾಗೆಯೇ ಗಾರ್ಡನ್ಸ್ ಮಾಡೆಲ್ ಕೂಡ ನೋ ಎಕ್ಸ್ಟರ್ನಲ್ ಫಿನಾನ್ಸಿಂಗ್, ರಿಟೈನ್ಡ್ ಅರ್ನಿಂಗ್ಸನ್ನು ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪಾನ್ಷನ್ ಮಾಡೋಕ್ಕೆ. Okay, in Walters model and Gordon's model, both the cases K is constant, R is constant. K ಅಂತಂದರೆ ಕಾನ್ಸ್ಟೆಂಟ್ ಕಾಸ್ಟ್ ಆಫ್ ದ ಕ್ಯಾಪಿಟಲ್ ಆರ್ ಡಿಸ್ಕೌಂಟ್ ರೇಟ್ ಈಸ್ ಕಾನ್ಸ್ಟೆಂಟ್, ಆ್ಯಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆರ್ ಈಸ್ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ EPS ಅರ್ನಿಂಗ್ ಪರ್ ಶೇರ್ ಕೂಡ ಕಾನ್ಸ್ಟೆಂಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಮತ್ತು ಡಿವಿಡೆಂಟ್ ಕೂಡ ಕಾನ್ಸ್ಟೆಂಟ್ ಅಂತೇಳಿ ವಾಲ್ಟರ್ಸ್ ಮಾಡೆಲಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ. ವಾಲ್ಟರ್ಸ್ ಮಾಡೆಲಲ್ಲಿ ಇನ್ನೊಂದು ಏನು ಹೇಳ್ತಾರೆ, ಇನ್ಫೈನೈಟ್ ಟೈಮ್, ವೆರಿ ಲಾಂಗ್ ಟೈಮ್ಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಗಾರ್ಡನ್ಸ್ ಮಾಡೆಲಲ್ಲಿ ಏನು ಹೇಳ್ತಿದ್ದಾರೆ, ಪರ್ಪೆಚುವಲ್ ಅರ್ನಿಂಗ್ಸ್, ಇದರಲ್ಲೂ ಕೂಡ ಲಾಂಗ್ ಟರ್ಮ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಮತ್ತು ನೋ ಕಾರ್ಪೊರೇಟ್ ಟ್ಯಾಕ್ಸಸ್, ಯಾವುದು ಕಾರ್ಪೊರೇಟ್ ಟ್ಯಾಕ್ಸಸ್ ಇಲ್ಲ, ಕಾನ್ಸ್ಟೆಂಟ್ ರಿಟೆನ್ಷನ್ ರೇಷಿಯೋ ಗ್ರೋತ್ ರೇಟ್ G is equal to BR. ಇವೆಲ್ಲ ಜಸ್ಟ್ ಅಸ್ಯೂಮ್ಷನ್ಸ್ ಫ್ರೆಂಡ್ಸ್, ಇದು ಯಾವುದು ಪಕ್ಕಾ ಇಲ್ಲ, ಜಸ್ಟ್ ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಡಿವಿಡೆಂಟ್ ಯಾವ ರೀತಿ ಪ್ರೈಸ್ ಪರ್ ಶೇರ್ಗೆ ರಿಲೆವೆನ್ಸ್ ಆಗುತ್ತೆ ಅಂತ ಇದರಲ್ಲಿ ಪ್ರೂವ್ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ವಾಲ್ಟರ್ಸ್ ಮಾಡೆಲ್ಸ್ದು ಫಾರ್ಮುಲಾ ಬಂದು P is equal to ಡಿವಿಡೆಂಟ್ ಪ್ಲಸ್ EPS ಮೈನಸ್ ಡಿವಿಡೆಂಟ್ ಡಿವೈಡೆಡ್ ಬೈ K R by K. ಗ್ರೋತ್ ಫರ್ಮಲ್ಲಿ R is ಮೋರ್ ದ್ಯಾನ್ K ಇರುತ್ತೆ. ಓಕೆ, ಇದರಲ್ಲಿ P is equal to ಮಾರ್ಕೆಟ್ ಪ್ರೈಸ್ ಪರ್ ಶೇರ್, ಡಿವಿಡೆಂಡ್ಸ್ ಅರ್ನಿಂಗ್ EPS ಅಂದರೆ ಅರ್ನಿಂಗ್ ಪರ್ ಶೇರ್, R is equal to ಇಂಟರ್ನಲ್ ರೇಟ್ ಆಫ್ ರಿಟರ್ನ್, K is ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಡಿಸ್ಕೌಂಟ್ ರೇಟ್. ಓಕೆ, ಇಲ್ಲಿ ಗಾರ್ಡನ್ಸ್ ಮಾಡೆಲಲ್ಲಿ ಫಾರ್ಮುಲಾ ಬಂದು P0 is equal to dividend by K minus G, that is equal to EPS in the bracket 1 minus B divided by K minus BR. Here B is equal to fraction of retained earnings. Okay, constant retention ratio growth rate G is equal to BR. ನೆಕ್ಸ್ಟ್ ಕಮಿಂಗ್ ಟು ದ ಡಿವಿಡೆಂಡ್ ಪಾಲಿಸಿ ಆ್ಯಂಡ್ ವ್ಯಾಲ್ಯೂ ಆಫ್ ದ ಶೇರ್. ವಾಲ್ಟರ್ಸ್ ಮಾಡೆಲಲ್ಲಿ ಹೇಗಾಗುತ್ತೆ ಅಂತ ಫ್ರೆಂಡ್ಸ್, ಈ ವಾಲ್ಟರ್ಸ್ ಮಾಡೆಲಲ್ಲಿ ನಾವು ಸೇಮ್ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀವಿ.
ದಟ್ ಈಸ್ P is equal to dividend plus EPS minus dividend R by K divided by K. ಓಕೆ, ಈ ಗ್ರೋತ್ ಫರ್ಮ್ ಅಂತಂದರೆ ಏನಿರುತ್ತೆ, ವೇರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಮೋರ್ ದೆನ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನಾರ್ಮಲ್ ಫರ್ಮಲ್ಲಿ ಆರ್ ಇಸ್ ಈಕ್ವಲ್ ಟು ಕೆ, ಡಿಕ್ಲೈನಿಂಗ್ ಫರ್ಮಲ್ಲಿ ಆರ್ ಈಸ್ ಲೆಸ್ ದೆನ್ ಕೆ. ಆರ್ ಹಿಯರ್ ಈಸ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಕೆ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಆರ್ ಈಸ್ ಈಕ್ವಲ್ ಟು 0.15, ಕೆ ಈಸ್ ಈಕ್ವಲ್ ಟು 0.10, ಇ ಪಿ ಎಸ್ ಈಸ್ ಈಕ್ವಲ್ ಟು ₹10. ಇದನ್ನು ಮೂರು ಫರ್ಮಲ್ಲೂ ಕೂಡ ಸೇಮ್ ಆಗಿ ತೊಗೋತಾ ಇದ್ದೀವಿ. ಅರ್ನಿಂಗ್ ಪರ್ ಶೇರ್ ಗ್ರೋತ್ ಫರ್ಮಲ್ಲಿ, ನಾರ್ಮಲ್ ಫರ್ಮಲ್ಲಿ, ಡಿಕ್ಲೈನಿಂಗ್ ಫರ್ಮ್ ಮೂರಲ್ಲೂ ಸೇಮ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ಚೇಂಜ್ ಆಗೋದಂದರೆ ಆರ್ ಮಾತ್ರ. ದಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಗ್ರೋತ್ ಫರ್ಮಲ್ಲಿ 0.15, ದಟ್ ಈಸ್ ಜಸ್ಟ್ ನಥಿಂಗ್ ಬಟ್ 15%. 15/100 ಮಾಡಿದ್ರೆ ಹೇಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 0.15. ನಾರ್ಮಲ್ ಫರ್ಮಲ್ಲಿ 0.10, ಡಿಕ್ಲೈನಿಂಗ್ ಫರ್ಮಲ್ಲಿ 0.08. ಓಕೆ, ಇಂಟರ್ನಲ್ ಇದು ಅರ್ನಿಂಗ್ ಪರ್ ಶೇರ್ ಮೂರು ಇದರಲ್ಲಿ ಫರ್ಮ್ಸಲ್ಲೂ ಕೂಡ ಸೇಮ್ ಆಗಿರುತ್ತೆ. ಪೇಔಟ್ ರೇಷಿಯೋ ಫಸ್ಟ್ ನಾವು 0% ಅಂತ ತಗೊಂಡಾಗ, ಅಂದರೆ ಪೇಔಟ್ ರೇಷಿಯೋ 0% ಅಂತಂದರೆ ನಿಮಗೆ ಕಂಪ್ನಿಯಿಂದ ಎಷ್ಟೋ ಒಂದು ನಿಮಗೆ ಪ್ರಾಫಿಟ್ ಬಂದಿದೆ, ಬಟ್ ನೀವು ಅದನ್ನು ಪೇಔಟ್ ಮಾಡ್ತಾ ಇಲ್ಲ. ನೀವು ಅರ್ನಿಂಗ್ಸನ್ನು ಇಟ್ಕೊಂಡ್ಬಿಟ್ಟು ಅದನ್ನು ರೀಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಡಿವಿಡೆಂಟ್ ಮಾಡ್ತಾ ಇಲ್ಲ, ಪೇಔಟ್ ಮಾಡ್ತಾ ಇಲ್ಲ ಅಂದಾಗ ಹೇಗಿರುತ್ತೆ ಇದು ಪ್ರೈಸ್ ಪರ್ ಶೇರ್ ಅಂತ ಅಂದಾಗ, ಪಿ ಇಸ್ ಈಕ್ವಲ್ ಟು ಫಸ್ಟ್ ನಾವೇನು ಮಾಡ್ತಾ ಇದ್ವಿ, ಡಿವಿಡೆಂಟನ್ನು ತೊಗೊತಾ ಇದ್ವಿ. ಓಕೆ, ಡಿವಿಡೆಂಟ್ ಏನಿದೆ, ಡಿವಿಡೆಂಟ್ ಫಸ್ಟ್ ಫಾರ್ಮುಲಾದ ಪ್ರಕಾರ ಇಲ್ಲಿ ಡಿವಿಡೆಂಟ್ ಪ್ಲಸ್ ಇ ಪಿ ಎಸ್ ಮೈನಸ್ ಆರ್ ಡಿವೈಡ್ ಬೈ ಕೆ ಅಂತ ಇದೆ. ಓಕೆ, ಇಲ್ಲೇನು ಮಾಡ್ತಾಯಿದ್ದೀವಿ, ನಾವು ಯಾವುದೇ ಡಿವಿಡೆಂಟನ್ನು ಪೇ ಮಾಡ್ತಾ ಇಲ್ಲ. ಸೊ 0 ಪ್ಲಸ್ ಇ ಪಿ ಎಸ್ ಡಿವಿಡೆಂಟ್ ಈಸ್ ಇ ಪಿ ಎಸ್ ಈಸ್ 10 ಮೈನಸ್ ಡಿವಿಡೆಂಟ್ 0, 0.15 ಆರ್ ಡಿವೈಡೆಡ್ ಬೈ ಕೆ 0.10 ಹೋಲ್ ಡಿವೈಡೆಡ್ ಬೈ ಕೆ 0.10, ದಟ್ ಈಸ್ ಕಮಿಂಗ್ ಟು 150 ಫ್ರೆಂಡ್ಸ್. ಓಕೆ, ಸೇಮ್ ಫಾರ್ಮುಲಾ ಕೂಡ ನಾರ್ಮಲ್ ಫರ್ಮ್ಗೆ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಆರ್ ಇಸ್ ಈಕ್ವಲ್ ಟು 0.10, ಕೆ ಇಸ್ ಈಕ್ವಲ್ ಟು 0.10, ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ₹10. ಸೊ ಪಿ ಇಸ್ ಈಕ್ವಲ್ ಟು 0 ಪ್ಲಸ್ 10 ಮೈನಸ್ 0, 0.10 ಡಿವೈಡ್ ಬೈ 0.10 ಹೋಲ್ ಡಿವೈಡ್ ಬೈ 0.10, ಯು ಆರ್ ಗೆಟಿಂಗ್ ₹100. Okay, declining formally R is less than K. Here R is equal to 0.08, K is equal to 0.10, EPS is equal to ₹10. ಡಿವಿಡೆಂಟ್ 0 ಪೇಔಟ್ ಮಾಡ್ತಾ ಇರೋದ್ರಿಂದ ಅದನ್ನು ರಿಪ್ಲೇಸ್ ಮಾಡಿದಾಗ, ಫಾರ್ಮುಲಾದಲ್ಲಿ ಇದನ್ನು ರಿಪ್ಲೇಸ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ₹80. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕಮಿಂಗ್ ಟು ದ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆ್ಯಂಡ್ ವೆರಿ ಕನ್ಫ್ಯೂಸಿಂಗ್ ಪಾಯಿಂಟ್, ನೆಕ್ಸ್ಟ್ 40% ಪೇಔಟ್ ರೇಷಿಯೋ. ಓಕೆ, ಇದೆಲ್ಲ ಮಾಡ್ತಾ ಇರೋದು ಫ್ರೆಂಡ್ಸ್ ವಾಲ್ಟರ್ಸ್ ಮಾಡೆಲಲ್ಲಿ. ಓಕೆ, ಪೇಔಟ್ ರೇಷಿಯೋ 40% ಇದೆ. 40% ಅಂತಂದರೆ ನನಗೆ ₹10 ಅರ್ನಿಂಗ್ ಪರ್ ಶೇರ್ ₹10 ಸಿಗ್ತಾ ಇದೆ, ಅದರದ್ದು 40% ಮಾತ್ರ ನಾನು ಡಿವಿಡೆಂಟಾಗಿ ಪೇಔಟ್ ಮಾಡ್ತಾಯಿದ್ದೀನಿ. ಸೊ ಅವಾಗೇನಾಗುತ್ತೆ, ಡಿವಿಡೆಂಟ್ ಬಂದು ₹4 ಆಗುತ್ತೆ. ಓಕೆ, ₹4 ಅಂತ ಅಂದಾಗ 40% ಆಫ್ ದ ₹10. 40% of the ₹10 is ₹4, that is dividend. ಸೊ ಸೇಮ್ ಫಾರ್ಮುಲಾದಲ್ಲಿ ನಾವು ಪ್ಲೇಸ್ ಮಾಡಿದಾಗ ನಮಗೆ ಪ್ರೈಸ್ ಪರ್ ಶೇರ್ ಇಸ್ ₹130 ಸಿಗ್ತಾ ಇದೆ. ಇಲ್ಲಿ ₹100 ಪ್ರೈಸ್ ಪರ್ ಶೇರ್, ಇಲ್ಲಿ ₹88 ಪ್ರೈಸ್ ಪರ್ ಶೇರ್ ಸಿಗ್ತದೆ. ನೆಕ್ಸ್ಟ್ ಸೇಮ್ ಥಿಂಗ್, ಪೇಔಟ್ ರೇಷಿಯೋ ಫಾರ್ 80%, ಡಿವಿಡೆಂಟ್ ₹8 ಆಗುತ್ತೆ, ದಟ್ ಈಸ್ 80% ಆಫ್ ದ ₹10. ಪ್ರೈಸ್ ಪರ್ ಶೇರ್ ಕಮಿಂಗ್ ಟು ₹110. ಇಲ್ಲಿ ಪಿ ಈಸ್ ಈಕ್ವಲ್ ಟು ₹100, ಹಿಯರ್ ಪಿ ಈಸ್ ಈಕ್ವಲ್ ಟು ₹96. ಓಕೆ ಫ್ರೆಂಡ್ಸ್, ಇಲ್ಲಿ ಸೇಮ್ ಇದು ಏನಿದೆ ಆರ್ ಮಾತ್ರ ಚೇಂಜ್ ಆಗ್ತಾ ಇದೆ. ಓಕೆ, 0.15, 0.10 ಇಲ್ಲಿ ಡಿವಿಡೆಂಟಲ್ಲಿ ಚೇಂಜಸ್ ಮಾಡಿಕೊಂಡು ಈ ಫಾರ್ಮುಲಾನ ಹಾಕ್ಕೋಬೇಕು ಫ್ರೆಂಡ್ಸ್. ಸೇಮ್ ಫಾರ್ಮುಲಾನ ಇದಕ್ಕೂ ಎಲ್ಲದಕ್ಕೂ ಸೇಮ್ ಫಾರ್ಮುಲಾನ ಹಾಕ್ಕೋತಾ ಇದ್ದೀವಿ. ಸೇಮ್ ಫಾರ್ಮುಲಾ ಹಾಕ್ಕೊಂಡಾಗ ಈ ನಮಗೆ ಅರ್ನಿಂಗ್ ಇದು ಪ್ರೈಸ್ ಪರ್ ಶೇರ್ ಸಿಗ್ತಾ ಇದೆ ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, ಪೇಔಟ್ ರೇಷಿಯೋ 100% ನಾನು ಪೇಔಟ್ ಮಾಡ್ತಾಯಿದ್ದೀನಿ. ಅಂದರೆ ₹10 ಸಿಗ್ತಾ ಇದೆ, ₹10 ಕೂಡ ನಾನು
ಅರ್ನಿಂಗ್ ಪರ್ ಶೇರ್ ಆಗಿ ಇನ್ವೆಸ್ಟರ್ಸ್ಗೆ ಪೇಔಟ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಪ್ರೈಸ್ ಪರ್ ಶೇರ್ 100 ರುಪೀಸ್ ಆಗ್ತಾಯಿದೆ. ಇಲ್ಲೂ ಕೂಡ 100 ರುಪೀಸ್ ಆಗ್ತಾಯಿದೆ. ಇನ್ ಡಿಕ್ಲೈನಿಂಗಲ್ಲೂ ಕೂಡ ₹100 ರುಪೀಸ್ ಬರ್ತಾಯಿದೆ. ಸೊ ಇದೆಲ್ಲ ಮಾಡಿದಾಗ ವಾಲ್ಟರ್ಸ್ ಮಾಡೆಲಲ್ಲಿ ಈ ರೀತಿ ನಾವು ಫಾರ್ಮುಲಾನ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದಾಗ ಡಿಫ್ರೆಂಟ್ ಪೇಔಟ್ ರೇಷಿಯೋ 0%, 40%, 80%, 100% ಮಾಡಿದಾಗ ನಮಗೆ ಏನು ರಿಸಲ್ಟ್ ಬರ್ತಾ ಇದೆ. ದಟ್ ಗ್ರೋತ್ ಮಾಡೆಲಲ್ಲಿ ನೋಡಿದಾಗ ಫ್ರೆಂಡ್ಸ್, ಆರ್ ಈಸ್ ಮೋರ್ ದ್ಯಾನ್ ಕೆ, ದಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಲೆಸ್ ದ್ಯಾನ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅವಾಗ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ರ್ಯಾಪಿಡ್ಲಿ ಆ್ಯಂಪಲ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಇದೆ. ಗ್ರೋತ್ ಫಾರ್ಮಲ್ಲಿ ಏನಾಗಿದೆ, ತುಂಬಾ ಅಪಾರ್ಚುನಿಟಿ ಸಿಗ್ತಾ ಇದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಪ್ರಾಫಿಟನ್ನು ರಿಟೈನ್ ಮಾಡ್ಕೋತಾ ಇದ್ದೀವಿ, ಅದನ್ನು ರಿಟೈನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಗ್ರೋತ್ ಮಾಡ್ತೀವಿ. ಸೊ ನೀವು ಯಾವಾಗ ಶೇರನ್ನು ಸೇಲ್ ಮಾಡ್ತೀರೋ ನಿಮಗೆ ತುಂಬ ಚೆನ್ನಾಗಿ ಶೇರ್ ಪ್ರೈಸಿಗೆ ತಕ್ಕ ಹಾಗೆ ರಿಟರ್ನ್ ಬರುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸ್ಗೆ. ಸೊ ಹಿಯರ್ ಪ್ರೈಸ್ ಪರ್ ಶೇರ್ ಈಸ್ ಹೈಯರ್ ಎಟ್ 0% ಡಿವಿಡೆಂಡ್ ಪೇಔಟ್ ರೇಷ್ಯೋ, ದಟ್ ಈಸ್ ಆಪ್ಟಿಮಮ್ ಪೇಔಟ್ ರೇಷ್ಯೋ ಈಸ್ 0%. ಯಾಕಂದರೆ 0%ಅಲ್ಲಿ ಮಾತ್ರ ನಿಮಗೆ ₹150 ರುಪೀಸ್ ಸಿಗ್ತಾ ಇದೆ ಗ್ರೋತ್ ಫರ್ಮಲ್ಲಿ. ಅದೇ 40% ಮಾಡಿದಾಗ 130 ರುಪೀಸ್, 80% ಮಾಡಿದಾಗ 110 ರುಪೀಸ್, 100% ಪೇಔಟ್ ಮಾಡಿದಾಗ 100 ರುಪೀಸ್. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಪ್ರೈಸ್ ಪರ್ ಶೇರ್ ಹೈಯೆಸ್ಟ್ ಇರೋದು ಪೇಔಟ್ ರೇಷ್ಯೋ 0%ಅಲ್ಲಿ. ಸೊ ಇಟ್ ಶೋಸ್ ದ್ಯಾಟ್ ಆಪ್ಟಿಮಮ್ ಪೇಔಟ್ ರೇಷ್ಯೋ ಈಸ್ 0% for the growth firm, where internal rate of return is more than the cost of capital. Firm retain 100% earnings. ಈಗ ಮಿನಿಮಮ್ ಪ್ರೈಸ್ ಪರ್ ಶೇರ್ 100% ನೀವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮಿನಿಮಮ್ ಪ್ರೈಸ್ ಪರ್ ಶೇರ್ ಸಿಗ್ತಾ ಇದೆ, ದಟ್ ಈಸ್ ಓನ್ಲಿ ₹100. ಅಂದರೆ ನೀವು ಯಾವುದೋ ಶೇರನ್ನು ಪರ್ಚೇಸ್ ಮಾಡ್ತಿದ್ದೀರಾ, ಅದನ್ನು ಸೆಲ್ ಮಾಡೋಕ್ಕೆ ಹೋದರೆ ನಿಮಗೆ 100% ಡಿವಿಡೆಂಡ್ ಸಿಗ್ತಾ ಇದೆ. 100% ಡಿವಿಡೆಂಡ್ ಇನ್ ದ ಸೆನ್ಸ್ ₹10 ಸಿಗ್ತಾ ಇದೆ. ಓಕೆ, ಬಟ್ ನಿಮಗೆ ಸೇಲ್ ಮಾಡಿದಾಗ ಬರೀ ₹100 ಸಿಗ್ತಾ ಇದೆ. ಸೊ ಟೋಟಲ್ ₹110 ಸಿಗುತ್ತೆ. ಅದೇ ಇದನ್ನು ರಿಟೈನ್ ಮಾಡಿಕೊಂಡು ಪೇಔಟ್ ರೇಷಿಯೋ 0% ಮಾಡಿಕೊಂಡು ಡಿವಿಡೆಂಟ್ ಕೊಡದೆ ಜಸ್ಟ್ ಗ್ರೋತಲ್ಲಿ ಇನ್ವೆಸ್ಟ್ ಮಾಡ್ಕೋತಾ ಹೋದಾಗ ನಿಮಗೆ ₹150 ಸಿಗ್ತಾ ಇದೆ. ಸೊ ಗ್ರೋತ್ ಫರ್ಮಲ್ಲಿ ಏನು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಮಾಡ್ತಾರೆ ಅಂದರೆ, ಅವರು ಡಿವಿಡೆಂಟನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ದೇ ಜಸ್ಟ್ ಇಂಟ್ರೆಸ್ಟೆಡ್ ಇನ್ ದ ಪ್ರೈಸ್ ಪರ್ ಶೇರ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ಪ್ರೈಸ್ ಪರ್ ಶೇರ್ ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಪೇಔಟ್ ರೇಷಿಯೋ ಕಡಿಮೆ ಆಗ್ತಿದ್ದ ಹಾಗೆ ಪ್ರೈಸ್ ಪರ್ ಶೇರ್ ಇನ್ಕ್ರೀಸ್ ಆಗ್ತದೆ ವೆನ್ ಆರ್ ಈಸ್ ಮೋರ್ ದ್ಯಾನ್ ಕೆ, ವೆನ್ ಗ್ರೋತ್ ಫರ್ಮನ್ನು ಕನ್ಸಿಡರ್ ಮಾಡಿದಾಗ. ಓಕೆ, ಗ್ರೋತ್ ಫರ್ಮನ್ನು ಕನ್ಸಿಡರ್ ಮಾಡಿದಾಗ ನಿಮಗೆ ಅದು ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಸೇಮ್ ಥಿಂಗ್ ನಾರ್ಮಲ್ ಫರ್ಮಲ್ಲಿ ಏನಾಗ್ತಿದೆ ಅಂತಂದರೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಕ್ಯಾಪಿಟಲ್. ಇಲ್ಲೇನಾಗ್ತಿದೆ, ನಿಮಗೆ ಜಾಸ್ತಿ ಅಪಾರ್ಚುನಿಟೀಸ್ ಇಲ್ಲ, ಸರ್ಪ್ಲಸ್ ಅಪಾರ್ಚುನಿಟೀಸ್ ಇಲ್ಲ. ನೀವು ಇಟ್ಕೊಳ್ಳಬಹುದು ಡಿವಿಡೆಂಡ್ಸ್ನ, ಅಥವಾ ಅದನ್ನು ಪೇಔಟ್ ಕೂಡ ಮಾಡ್ಬೋದು. ಸೊ ಅಲ್ಲಿ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಡಿವಿಡೆಂಡ್ ಪಾಲಿಸಿ ಮೇಲೆ ಆಗ್ತಾ ಇಲ್ಲ. ಹಾಗೆ ಎಲ್ಲದರಲ್ಲೂ ನಿಮಗೆ ಸೇಮ್ ಬರ್ತಾ ಇದೆ. ನಾರ್ಮಲ್ ಫರ್ಮ್ ಆರ್ ಈಸ್ ಈಕ್ವಲ್ ಟು ಕೆದಲ್ಲಿ ನಿಮಗೆ ಡಿವಿಡೆಂಡ್ ಪರ್ಸೆಂಟೇಜ್ 0 ತೊಗೊಂಡಾಗಲೂ ₹100, ಡಿವಿಡೆಂಡ್ ಪರ್ಸೆಂಟೇಜ್ 40 ತೊಗೊಂಡಾಗೂ ₹100, ಡಿವಿಡೆಂಡ್ ಪೇಔಟ್ 80% ತೊಗೊಂಡಾಗಲೂ ಕೂಡ ₹100 ಬರ್ತಾ ಇದೆ. ಪೇಔಟ್ ರೇಷಿಯೋ 100% ತೊಗೊಂಡಾಗಲೂ ಕೂಡ 100 ಬರ್ತಾ ಇದೆ. ಸೊ ದೆರ್ ಈಸ್ ನೋ ಇಂಪ್ಯಾಕ್ಟ್ ಆನ್ ದ ಡಿವಿಡೆಂಡ್ ಪಾಲಿಸಿ. ಹಾಗಾಗಿ ನೋ ಆಪ್ಟಿಮಮ್ ಪೇಔಟ್ ರೇಷಿಯೋ. ಆಪ್ಟಿಮಮ್ ಪೇಔಟ್ ರೇಷಿಯೋ ಕೂಡ ನಿಮಗೆ ಯಾವುದು ಅಂತ ಗೊತ್ತಾಗ್ತಿಲ್ಲ, ಹೇಗೆ ಬೇಕಿದ್ರೂ ಮಾಡ್ಬೋದು. ಬಿಕಾಸ್ ಇಟ್ಸ್ ಅ ನಾರ್ಮಲ್ ಫರ್ಮ್, ದೆರ್ ಇಸ್ ನಾಟ್ ಸರ್ಪ್ಲಸ್ ಅಪಾರ್ಚುನಿಟೀಸ್. ಹಿಯರ್ price per share is same for all payout ratio. So no impact on the price per share or on the dividend when R is equal to K. Next coming to the declining firm anta ತಗೊಂಡಾಗ R is less than K, that is internal rate of return is less than cost of capital. Here the payout ratio 0 ಇದ್ದಾಗ you are getting ₹80, payout ratio 40% ಇದ್ದಾಗ you are getting ₹88, payout ratio 80% ಇದ್ದಾಗ ಯು ಆರ್ ಗೆಟಿಂಗ್ ₹96, ಪೇಔಟ್ ರೇಷಿಯೋ 100% ಇದ್ದಾಗ ಯು ಆರ್ ಗೆಟಿಂಗ್ ₹100. ಸೊ ಇಟ್ ಶೋಸ್ ದ್ಯಾಟ್ ನಿಮ್ಮದು ಡಿವಿಡೆಂಡ್ ಪೇಔಟ್ ರೇಷಿಯೋ ಏನಿದೆ ಅದು 100% ಇದ್ದಾಗ ನಿಮಗೆ ಪ್ರೈಸ್ ಪರ್ ಶೇರ್ 100 ಸಿಗ್ತಾ ಇದೆ. ಬಟ್ ಪ್ರೈಸ್ ಪರ್ ಶೇರ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ, ಹೇಗೆ ಪೇಔಟ್ ರೇಷಿಯೋ ಜಾಸ್ತಿ ಆಗುತ್ತೆ. ಓಕೆ, ಯಾಕೆ ಅಂದರೆ
ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದು ಡಿಕ್ಲೈನಿಂಗ್ ಫರ್ಮ್ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ, ದೆರ್ ಈಸ್ ನೋ ಪ್ರಾಫಿಟೇಬಲ್ ಅಪಾರ್ಚುನಿಟೀಸ್ ಆರ್ ಸರ್ಪ್ಲಸ್ ಅಪಾರ್ಚುನಿಟೀಸ್ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಅಂದಾಗ ಆ್ಯಸ್ ಎ ಇನ್ವೆಸ್ಟರ್ ನೀವೇನು ಮಾಡ್ತೀರಾ, ಅದನ್ನು ಎಷ್ಟಾಗುತ್ತೆ ಅಷ್ಟು ಎವ್ರಿ ಇಯರ್ ನಮ್ಗೆ ಕೊಟ್ಬಿಡಿ ಡಿವಿಡೆಂಡು, ನಾವು ಅದನ್ನು ರೀಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ. ಸೊ ಇನ್ವೆಸ್ಟರ್ಸ್ ಲೈಕ್ ಟು ರೀಇನ್ವೆಸ್ಟ್ ದಟ್ ಅರ್ನಿಂಗ್ಸ್ ಇನ್ ಟು ಡಿಫ್ರೆಂಟ್ company where they are going to get a rate of return more. Okay, here optimum payout ratio is 100%. ಯಾವಾಗ ಪ್ರೈಸ್ ಪರ್ ಶೇರ್ ಇಸ್ ಹೈಯೆಸ್ಟ್, ಪ್ರೈಸ್ ಪರ್ ಶೇರ್ ಇಸ್ ಹೈಯೆಸ್ಟ್ ಯಾವಾಗಿದೆ, ಇಲ್ಲಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಏನು 100% ಕೊಡ್ತಾ ಇದ್ದೀರೋ ಅಲ್ಲಿ ಪ್ರೈಸ್ ಪರ್ ಶೇರ್ ಹೈಯೆಸ್ಟ್ ಇದೆ. ಸೊ ನಾವೇನು ಮಾಡ್ತೀವಿ, ಡಿಕ್ಲೈನಿಂಗ್ ಫರ್ಮಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಪೇಔಟ್ ರೇಷಿಯೋ 100% ಮಾಡಿಬಿಡಿ, ಸೊ ದಟ್ ದೇ ಕ್ಯಾನ್ ರೀಇನ್ವೆಸ್ಟ್ ಸಮ್ವೇರ್ ಎಲ್ಸ್, ಅಥವಾ ದೇ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಎವ್ರಿಥಿಂಗ್ ವೇರ್ ಪ್ರೈಸ್ ಪರ್ ಶೇರ್ ಇನ್ಕ್ರೀಸಸ್ ವಿತ್ ದ ಪೇಔಟ್ ರೇಷಿಯೋ ಆ್ಯಂಡ್ ರೇಟ್ ಆಫ್ ರಿಟರ್ನ್ ಈಸ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ದಿಸ್ ಇಸ್ ವಾಟ್ ಇಸ್ ದ ಡಿವಿಡೆಂಡ್ ಪಾಲಿಸಿ ಆ್ಯಂಡ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಇನ್ ವಾಲ್ಟರ್ ಮಾಡೆಲ್. ವಾಲ್ಟರ್ ಮಾಡೆಲ್ ಸಿಂಪಲ್ಲಾಗಿ ಗ್ರೋತ್ ಫರ್ಮ್, ನಾರ್ಮಲ್ ಫರ್ಮ್, ಡಿಕ್ಲೈನಿಂಗ್ ಫರ್ಮ್ ಇರುತ್ತೆ. ಗ್ರೋತ್ ಫರ್ಮಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಪೇಔಟ್ ರೇಷಿಯೋ 0% ಇಟ್ಕೋತಾ ಇದ್ದೀವಿ, ವೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಪ್ರೈಸ್ ಪರ್ ಶೇರ್ ಈಸ್ ಹೈಯೆಸ್ಟ್. ನಾರ್ಮಲ್ ಫರ್ಮಲ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಪ್ರೈಸ್ ಪರ್ ಶೇರ್ ಆರ್ ಅರ್ನಿಂಗ್ ಪರ್ ಶೇರ್ ಆರ್ ಡಿವಿಡೆಂಡ್ ಪಾಲಿಸಿ. ಸೊ ಇಟ್ಸ್ ಯುವರ್ ಚಾಯ್ಸ್ ಆ್ಯಸ್ ಅ ಕಂಪ್ನಿ ಓನರ್, ಇಟ್ಸ್ ಯುವರ್ ಚಾಯ್ಸ್ ದಟ್ ಎಷ್ಟು ಡಿವಿಡೆಂಡ್ ಪೇಔಟ್ ಮಾಡ್ತೀರಾ ಅಂತ. ಆ್ಯಂಡ್ ಡಿಕ್ಲೈನಿಂಗ್ ಫರ್ಮಲ್ಲಿ ಇಟ್ಸ್ ಇನ್ವೆಸ್ಟರ್ಸ್ ಚಾಯ್ಸ್ ದಟ್ ದೇ ಆರ್ ಸೇಯಿಂಗ್ ದಟ್ ವಿ ನೀಡ್ ಅ ಡಿವಿಡೆಂಡ್ 100%, ವೇರ್ payout ratio is 100%, we are getting the price per share is 100, so we want all our money distributed every year. Okay, next coming to the Gordon's dividend model. Gordon's dividend model alli kuda we are using the formula that is P naught is equal to EPS1 in the bracket L minus B divided by K minus BR. Here BR is equal to G, that is growth rate, constant retention ratio, growth rate G is equal to BR, B is equal to fraction of retained earnings. Okay, so same idrallu kuda growth firm R is more than K, normal firm R is equal to K, declining firm R is less than K. ಸೇಮ್ ಥಿಂಗ್ ನಾವಿಲ್ಲಿ ತೊಗೊಳ್ತೀವಿ, R is equal to 0.15, K is equal to 0.10, EPS is equal to 10, R is equal to 0.10, K is equal to 0.10, K is equal to 10 rupees. ಡಿಕ್ಲೈನಿಂಗ್ ಫರ್ಮಲ್ಲಿ K is equal to 0.10, earning per share is 10 rupees and R is equal to 0.08. ಓಕೆ, ಫಸ್ಟ್ ಪೇಔಟ್ ರೇಷಿಯೋ 40% ತಗೊಂಡಾಗ G ಈಸ್ ಈಕ್ವಲ್ ಟು BR, G ಈಸ್ ದ ಗ್ರೋತ್ ರೇಟ್, BR ಈಸ್ ಈಕ್ವಲ್ ಟು B ಅಂತ ಅಂದಾಗ ಇಟ್ಸ್ ಅ ಪಾರ್ಷಿಯಲ್ ರಿಟೇನಿಂಗ್. ಪೇಔಟ್ ನೀವು 40% ಮಾಡ್ತೀರಾ ಅಂದರೆ 60% ರಿಮೈನಿಂಗ್ ಆಗುತ್ತೆ. 60% ಈಸ್ ಈಕ್ವಲ್ ಟು 60/100. 60/100 ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಅ 0.6. 0.6 into R is equal to 0.15, that's coming to 0.09. ಓಕೆ, ಇದನ್ನು ಫಾರ್ಮುಲಾದಲ್ಲಿ ಹಾಕಿದಾಗ P is equal to EPS L minus B divided by K minus BR. EPS is 10 rupees, 1 minus ಇಲ್ಲಿ BL ಸಿಕ್ಕಿದೆ ಫ್ರೆಂಡ್ಸ್, ಫ್ರ್ಯಾಕ್ಷನ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ 40%. 40% ಪೇಔಟ್ ರೇಷಿಯೋ ಆದಾಗ ಫ್ರ್ಯಾಕ್ಷನ್ ಆಫ್ ರಿಟೈನ್ ಅರ್ನಿಂಗ್ಸ್ ಈಸ್ ಗೆಟಿಂಗ್ 60%, ದಟ್ ಈಸ್ 0.6. So 10 in the bracket 1 minus 0.6 divided by 0.10 minus 0.09, we are going to get a 4 divided by 0.01, that is 400 rupees. Okay, payout ratio 40% ಮಾಡಿದಾಗ price per share is coming to 400 rupees. And payout ratio 60% ಮಾಡಿದಾಗ here also payout ratio 60% ಅಂದರೆ ನೀವು ರಿಟೈನ್ಡ್ ಎಷ್ಟು ಮಾಡ್ತಾ ಇದ್ದೀರಾ, 40%. 40% is nothing but B. 40% nothing but 0.40 into 0.15, 0.06, and same formula ನೀವು ಹಾಕಿದಾಗ you are going to get a price per share is equal to 150 rupees. And the same thing, payout ratio 90% ಆದಾಗ G is equal to BR. Here B, the retained earnings is only 10%. That is 0.10 into 0.15 divided by 0.015. P is equal to 106. ಇದನ್ನು ಮತ್ತೆ ಸೇಮ್ ಫಾರ್ಮುಲಾದಲ್ಲಿ ನಾವು
ಫೀಡ್ ಮಾಡಿದಾಗ ನಮಗೆ 106 ರೂಪೀಸ್ ಸಿಗ್ತಾಯಿದೆ. ಓಕೆ, ಹಿಯರ್ PR is equal to 40% for a normal firm where R is equal to K, G is equal to BR. 40% ಪೈವಟ್ ರೇಷಿಯೋ ಮಾಡ್ತಾ ಇದ್ದೀವಿ ಅಂದರೆ ಗ್ರೋತ್ ನಾವೇನು ರಿಟೈನ್ ಮಾಡ್ತಾ ಇದ್ದೀವಿ, 60% ರಿಟೈನ್ ಮಾಡ್ತಾ ಇದ್ದೀವಿ. ದಟ್ ಇಸ್ 0.6 ಇಂಟು 0.10 ಇಸ್ ಈಕ್ವಲ್ ಟು 0.06. ಫಾರ್ಮುಲಾದಲ್ಲಿ ಈ ಫಾರ್ಮುಲಾದಲ್ಲಿ ಹಾಕಿದಾಗ EPS 1 - B ಡಿವೈಡ್ ಬೈ K - BR ಫಾರ್ಮುಲಾದಲ್ಲಿ ಹಾಕಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ₹100 ರೂಪೀಸ್. ಓಕೆ, ನೆಕ್ಸ್ಟ್ ಅಗೇನ್ G is equal to BR. ಇಲ್ಲೇನು ಮಾಡ್ತಾ ಇದ್ದೀವಿ, ಪೇಔಟ್ ರೇಷಿಯೋ 60%. ಸೊ B is equal to 0.4 ಇಂಟು 0.10. ಸೊ BR is equal to 0.04. ಆ್ಯಂಡ್ ಇನ್ ದ ಸೇಮ್ ಫಾರ್ಮುಲಾ ನಾವು ಹಾಕಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ₹100 ರೂಪೀಸ್. ಓಕೆ, then again G is equal to BR. Here payout ratio is 90%. So B is equal to 10%, that is 0.10 into 0.10 is 0.01, and price per share we are getting here is 100 rupees. Okay, and in the declining firm where R is less than K, internal rate of return is less than cost of capital. K is equal to 0.10, E is equal to 10 rupees, R is equal to 0.08. ಸೊ ಪೇಔಟ್ ರೇಷಿಯೋ ಇಸ್ 40% ಪೇಔಟ್ ರೇಷಿಯೋ ಮಾಡ್ತಾ ಇದ್ದಾರೆ ಅಂದರೆ ರಿಟೈನಿಂಗ್ ಈಸ್ 60%. ಸೊ B is equal to 60%, nothing but 0.6 into 0.08 is the R, that's rate of return, that is equal to 0.048. So in the same formula we are going to apply this one, EPS 1 - B divided by K - BR, that is we are going to get 76.92, that is 77 rupees. Okay, next we are going to retain how much? Payout ratio is 60%, we are going to retain 40%. So 0.4 into 0.08 is equal to 0.032. So price per share we are getting 88 rupees. Here at the payout ratio 90%, B is 0.10 into 0.08, P is equal to price per share is equal to 98 rupees. Okay, in the same like Walton's model, we can get in a Gordon's dividend model growth firm. When the payout ratio is less, we are getting the price per share is 400 rupees. When payout ratio is 90%, price per share is 106 for the growth firm. So it shows that we have to retain more earnings for a growth firm where payout ratio is less, price per share we are getting higher. Okay, for the normal firm, again everywhere we are getting 100 rupees. There is no impact on the earning per share or dividend or the price per share. So it's the company's choice whether they can provide a 40% dividend, 60% dividend or 90% dividend. For the declining firm, rate of return is less than cost of capital. Here 40% we are getting 77 rupees. For 90% payout ratio we are getting 98 rupees. Again here payout ratio, as the payout ratio increases, price per the share also increases. So as the declining firm doesn't having much opportunities or surplus things to invest, they are planning to give dividend more. So investors also interested in the 100% dividend or 90% dividend where they can reinvest in the different rate of return in different companies. Okay, it is revealed that under the Gordon's model, market value of the share, that is P0, increases with the retention ratio. B, for firms with a growth opportunity when R is more than K. In the sense, in growth firm, okay, in a growing firm we are going to get a more earning per share. It's a growth firm. Okay, P increases with the payout ratio L minus B. For declining firms, R is less than K, that is rate of return is less than cost of capital. Where declining firms ಅಲ್ಲಿ ಏನಾಗ್ತದೆ, price per share increases with the payout ratio. But P not same, not affected by dividend policy when R is equal to K. Normal firm ಅಲ್ಲಿ ಏನಾಗ್ತಾ ಇದೆ, there is no difference.
ನೀವು ಎಷ್ಟಾದರೂ ಪೇಔಟ್ ಮಾಡಿ ಅಲ್ಲಿ ಏನೂ ಡಿಫ್ರೆನ್ಸ್ ಆಗ್ತಾಯಿಲ್ಲ. ಬಟ್ ಡಿಕ್ಲೈನಿಂಗ್ ಫರ್ಮಲ್ಲಿ ನೀವು ಪೇಔಟ್ ರೇಷಿಯೋ ಜಾಸ್ತಿ ಮಾಡಿದಾಗೆ ಪ್ರೈಸ್ ಪರ್ ಶೇರ್ ಕೂಡ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇನ್ವೆಸ್ಟರ್ಸ್ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಡಿವಿಡೆಂಟ್ ಇನ್ ದ ಡಿಕ್ಲೈನಿಂಗ್ ಫರ್ಮ್. ಬಟ್ ಇನ್ ಅ ಗ್ರೋತ್ ಫರ್ಮಲ್ಲಿ ಅಪಾರ್ಚುನಿಟೀಸ್ ಜಾಸ್ತಿ ಇರೋದ್ರಿಂದ, ಸರ್ಪ್ಲಸ್ ಅಪಾರ್ಚುನಿಟೀಸ್ ಇರೋದ್ರಿಂದ ಅಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ವಿ ಡೋಂಟ್ ವಾಂಟ್ ಎನಿ ಡಿವಿಡೆಂಟ್ ಆರ್ ವಿ ವಾಂಟ್ ಲೆಸ್ ಡಿವಿಡೆಂಟ್ ಸೊ ದ್ಯಾಟ್ ಯು ಕ್ಯಾನ್ ರೀಇನ್ವೆಸ್ಟ್ ದ್ಯಾಟ್ ಅರ್ನಿಂಗ್ಸ್ ಇಂಟು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಸ್. ಬೈ ದ ಎಂಡ್ ವೆನ್ ವಿ ನೀಡ್ ದ ಮನಿ ಅಥವಾ ಶೇರ್ ನಾವು ಯಾವಾಗ ಸೇಲ್ ಮಾಡ್ತೀವಿ ಆವಾಗ ನಮಗೆ ಜಾಸ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ವಾಟ್ ಈಸ್ ದ ಗಾರ್ಡನ್ಸ್ ಡಿವಿಡೆಂಟ್ ಮಾಡೆಲ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ಗ್ರೋತ್ ಮಾಡೆಲೆಲ್ಲ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮದು 0.10 is R, K is equal to 0.10, EPS is 10 rupees. ಓಕೆ, ಸೇಮ್ ಮಾಡೆಲಲ್ಲಿ ಏನು ಮಾಡ್ತಾಯಿದ್ದೀರಾ, G is equal to BR, G is equal to BR. ಆ್ಯಸ್ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ 40% ಪೇಔಟ್ ರೇಷಿಯೋ ತೊಗೋತಾ ಇದ್ದೀವಿ. ಸೊ 40%, ಈಗ ಒಂದು 10 ರೂಪೀಸ್ ಇದೆ ನನ್ನ ಹತ್ರ, ನಾನು 40% ಅಷ್ಟೇನು ಮಾಡ್ತಾಯಿದ್ದೀನಿ, ಪೇಔಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಎಷ್ಟು ಉಳಿಬೇಕು, 6 ರೂಪೀಸ್ ಉಳಿಬೇಕು. ಓಕೆ, 40% ಆಫ್ ದಿಸ್ ಒನ್. ಓಕೆ, 4 ರೂಪೀಸ್ ಆಗುತ್ತೆ. 4 ರೂಪೀಸ್ ನಾನೇನು ಮಾಡ್ತೀನಿ, ಪೇಔಟ್ ಮಾಡ್ತಾಯಿದ್ದೀನಿ. ಓಕೆ, ಪೇಔಟ್ ಮಾಡಿದಾಗ ಲೆಸ್ ಏನಾಗಿದೆ, 6 ರೂಪೀಸ್ ಉಳಿತಾ ಇದೆ. ಓಕೆ, ಈ 6 ರೂಪೀಸೇ ನಮ್ಮದೇನಿದೆ ಅಂದರೆ ಬಿ. ಓಕೆ, ದಿಸ್ ಈಸ್ ವಾಟ್ ಈಸ್ ಬಿ. ಬಿ ಈಸ್ 40% ಇದು ಮಾಡ್ತಂದರೆ 60% ರಿಟರ್ನ್ ಮಾಡ್ತಾಯಿದ್ದೀನಿ. ಓಕೆ, 60% ನಥಿಂಗ್ ಬಟ್ 60 ಡಿವೈಡೆಡ್ ಬೈ 100.6. ಓಕೆ, ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಬಿ ಇಂಟು ಆರ್ 0.6 ಇಂಟು 0.10, ವಿ ಆರ್ ಗೆಟಿಂಗ್ 0. Okay, 0.06. 0.06. P is equal to earning per share ಎಷ್ಟಿದೆ, 10 ಇದೆ. 1 minus B, B is equal to 0.6 divided by K minus BR. K is 0.1, 10 minus 0.06. ಓಕೆ, 0.06 ಎಷ್ಟಾಗುತ್ತೆ, 100 ರೂಪೀಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಇವಾಗ ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ಈಗ ಪ್ರೈಸ್ ಪರ್ ಶೇರ್ ಏನಿದೆ ನಿಮಗೆ 400 ರೂಪೀಸ್ ಆಗುತ್ತೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ನೀವು 100 ರೂಪೀಸ್ಗೆ ತೊಗೊಂಡಿದ್ರೆ, 100 ರೂಪೀಸಿಗೆ ತೊಗೊಂಡಿದ್ದೀರ ನೀವು ಒಂದು ಶೇರ್ನ. ಓಕೆ, ಅದು 400 ರೂಪೀಸ್ ಆಗ್ತಾಯಿದೆ. ಇವಾಗ ನಿಮಗೆ ಡಿವಿಡೆಂಟು 0 ಇದ್ದಾಗ. ಅದೇ ನಿಮಗೆ ಡಿವಿಡೆಂಟ್ ನಾನೇನು ಮಾಡ್ತಾಯಿದ್ದೀನಿ, 90% ಡಿವಿಡೆಂಟ್ ಕೊಟ್ಟಾಗ ಇದ್ರ ವ್ಯಾಲ್ಯೂ ಏನಾಗ್ತಾಯಿದೆ ಫ್ರೆಂಡ್ಸ್, 106 ರೂಪೀಸ್ ಆಗ್ತಾಯಿದೆ.
ಓಕೆ, ಈ 100 ಇದ್ದಿದ್ದು ನನಗೆ ಜಸ್ಟ್ 106 ರುಪೀಸ್ ಆಗ್ತಾಯಿದೆ. ಅಂದರೆ ಇದು ಏನಾಗ್ತದೆ, ಬರೀ 6% ನನಗೆ ಸಿಗ್ತಾ ಇದೆ. ಓಕೆ, ಅದೇ ನನಗೆ ಇದು ಮಾಡ್ತಾ ಇದ್ದಾಗ ನನಗೆ ಅರೌಂಡ್ 400% ಸಿಗ್ತಾ ಇದೆ ಫ್ರೆಂಡ್ಸ್. ಆವಾಗ ನಾನು ಆ್ಯಸ್ ಎ ಇನ್ವೆಸ್ಟರ್ ಏನು ಥಿಂಕ್ ಮಾಡ್ತೀನಿ, ಓಕೆ ಐ ಡೋಂಟ್ ವಾಂಟ್ ಅ ಡಿವಿಡೆಂಡ್ 90%, ನೀವು 0% ನಾನು ಕೊಡದೇ ಇದ್ದರೂ ಪರವಾಗಿಲ್ಲ. ಬಟ್ ಇದು ಏನಾಗುತ್ತೆ, ಒಂದೇನಂತಂದರೆ ಇದು ಓನ್ಲಿ ವೆನ್ ಯು ಸೆಲ್ ದ ಶೇರ್ ನಿಮಗೆ ಸಿಗುತ್ತೆ. ಓಕೆ, ಇನ್ ಬಿಟ್ವೀನ್ ನಿಮ್ಗೆ ಸಿಗೋಲ್ಲ. ಇದೇನಾಗುತ್ತೆ, ಎವ್ರಿ ಇಯರ್ 6 ರುಪೀಸ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಓಕೆ, ಎವ್ರಿ ಇಯರ್ 6 ರುಪೀಸ್ ಸಿಗುತ್ತೆ. ಇದನ್ನು ನೀವು ಸೆಲ್ ಮಾಡಿ ಒಂದು ಸಲ 400 ರುಪೀಸ್ ತೊಗೊಳ್ಳೋದು ಒಂದೇ, ಇದನ್ನು ಎವ್ರಿ ಇಯರ್ 6 ರುಪೀಸ್ ತೊಗೊಳಕ್ಕೆ ಹೋದ್ರೂ ಒಂದೇ. ಸೊ ಇನ್ವೆಸ್ಟರ್ಸ್ ಏನಾಗ್ತಾರೆ, ಗ್ರೋತ್ ಮಾಡಲಲ್ಲಿ ಈ ಒಂದು ಇದು ಪಾಲಿಸಿನ ಇಷ್ಟಪಡ್ತಾರೆ, ವೇರ್ ದೇ ವಿಲ್ ಗೆಟ್ ಅ ಮೋರ್ ರಿಟರ್ನ್ ಆನ್ ದರ್ ಇನ್ವೆಸ್ಟ್ಮೆಂಟ್. ಓಕೆ ಫ್ರೆಂಡ್ಸ್, ಸೊ ಲಾಸ್ಟ್ ಒಂದು ಸಲ ಅದನ್ನು ನಿಮಗೆ ಸಮರೈಸ್ ಮಾಡ್ತಾ ಇದ್ದೀನಿ. ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್. So this is the dividend theory, Walters model. These are the assumptions we are going to make. This is the formula for Walters model. Okay, this is the formula for Gordon's model. Okay. ಇಲ್ಲಿ ನೀವು ಡಿವಿಡೆಂಡ್ ಪಾಲಿಸಿ ಆ್ಯಂಡ್ ವ್ಯಾಲ್ಯೂ ಆಫ್ ದ ಶೇರ್ ವಾಲ್ಟರ್ಸ್ ಮಾಡೆಲ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಈಸ್ ದ ಕ್ಯಾಲ್ಕುಲೇಷನ್. ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಫ್ರೆಂಡ್ಸ್. ಇದು ರಿಸಲ್ಟ್ ಏನು ಬರ್ತಾ ಇದೆ ಅಂತ. ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆ್ಯಂಡ್ ದಿಸ್ ಈಸ್ ದ ರಿಸಲ್ಟ್ ಔಟ್ ಆಫ್ ದ್ಯಾಟ್. ನೆಕ್ಸ್ಟ್ ಕಮಿಂಗ್ ಟು ದ ಗಾರ್ಡನ್ಸ್ ಮಾಡೆಲ್. ಗಾರ್ಡನ್ಸ್ ಮಾಡೆಲಲ್ಲಿ ಗ್ರೋತ್ ಫರ್ಮ್ ಆರ್ ಮೋರ್ ದೆನ್ ಕೆ, ನಾರ್ಮಲ್ ಫರ್ಮ್, ಇದು ಕ್ಯಾಲ್ಕುಲೇಷನ್ಸ್ ಈ ಥರ ಬರ್ತಾಯಿದೆ. ಓಕೆ, ದಿಸ್ ಈಸ್ ದ ರಿಸಲ್ಟ್ ಔಟ್ ಆಫ್ ದ್ಯಾಟ್. ಓಕೆ ಫ್ರೆಂಡ್ಸ್, ಇದರಲ್ಲಿ ಏನಿಲ್ಲ, ಸೇಮ್ ಫಸ್ಟ್ ರೋದಲ್ಲಿ ನಾವು ಹೇಗೆ ಮಾಡಿದ್ದೀವೋ ಸೇಮ್ ಮೆಥಡಲ್ಲಿ ಉಳಿದಿದ್ದನ್ನು ಜಸ್ಟ್ ವ್ಯಾಲ್ಯೂ ಹಾಕ್ಬಿಟ್ಟು ಮಾಡಬೇಕು. ಓಕೆ, ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Please subscribe for next videos.